ಜಗತ್ತವನ್ನು ಕಾಣ್ತಾ ಇರತಕ್ಕಂಥ ಚೆಂಡು ಮನಕ್ಷಿತ ಬರೀತಿ ಹೊಡೆತನ ದಾಖಲಿಸಿದ್ರು. ಈತ 4 ಕೋಟಿಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ದೊಡ್ಡದು ಮತ್ತು ಕೂಡ ಮತ್ತೆ ಹಿರಿಕರ ಕಾಣ್ತಾ ಇದೆ. ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಂದರತೆಗೆ ಚೆಂಡು ದಾಖಲಾತಿಯನ್ನು ಕಾಣ್ತಾ ಇದೆ. ರಬ್ಬಳ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. 46ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಮೊದಲ ಅವರ ಚಾಲ್ತಿಯಲ್ಲಿ ಅದಷ್ಟು ಊಟವನ್ನು ದಾಖಲಿಸಲು ನೋಡಬೇಕಾಗಿದೆ ಕೂಡ. Chick, hello, hello, chick, chick, hello, hello, chick. ಆರಂಭಿಕ ಅಂತಿಮ ಚೆಂಡು ನಡುವೆ ಬ್ಯಾಕ್ ಟು ಬಾಲರ್ಸ್ ಆಟವನ್ನು ಆಡ್ತಾ ಇದ್ದಾರೆ. ನಡುವೆ ಊಟಗಳು ಬರ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯವನ್ನು ಮಾಡಿ ಕೊಡುತ್ತಾ ಇದ್ದಾರೆ. ಅದೇ ಅವರಿತ ಸೂಚನೆ ತೀರ್ಪು ರವಾನೆ ಸರ್ ನೋಡಬೇಕಾಗಿದೆ. ಮೂರನೆಯ ದಿನದ ಮೊದಲ ಪಂದ್ಯಾಂಕದ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. 2 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸೂಪರ್ ಸ್ಟ್ರೈಕರ್ಸ್ ವರ್ಸಸ್ ಫ್ರೆಂಡ್ಸ್ 11 ಹೆಬ್ಗೋಡಿ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ 2 ತಂಡಗಳು. ಆರಂಭಿಕ ಹಂತದ ಟಾಸ್ मजीद एक बाहर खेल ले. मजीद बाहर खेल ले. मजीद ಆಘಾತವನ್ನು ಕಂಡುಕೊಳ್ತಾ ಇದೆ. ಔಟ್ ಎನ್ನುವಂತ ಸೂಚನೆ ರವಾನಿಸಿದ್ದಾರೆ. ಈತ ಆರಂಭಿಕ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಬಹಳ ಉಚಿತವಾದದ್ದು SRK ಅಂತಿಮದಲ್ಲಿ ತೋರ್ಪಡಿಸಿದ್ದಾರೆ. ಇಲ್ಲಿ ಮೊದಲ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ರಾಜು ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ಗಳ ಮುಕ್ತಾಯದ ಬಳಿಕ ತೊಳ ಮೊತ್ತ 7ಕ್ಕೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅದ್ಯಾವ ಎಸ್ಗಾರನ್ನ ಪರಿಚಯಿಸ್ತಾರೆ ನೋಡಬೇಕಾಗಿದೆ. 2ನೇ ಓವರ್ಗಾಗಿ ಹೊಸ ಬೌಲರ್ ಪಾಂಡ್ಯ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಹೇಮಂತ್ ಹೊಸ ಆಟಗಾರನ ಸೇರ್ಪಡೆ. ಪಾಂಡ್ಯ 2ನೇ ಮೊದಲ ಚೆಂಡಿಗಾಗಿ ಬೀಸಬಲ್ಲ ಪ್ರಯತ್ನಗಳು ಕಾಣ್ತಾ ಇದೆ. ನಡುವೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಊಟದ ಹೆಚ್ಚುವರಿ ತಡ ಮತ್ತೆ ಇವಾಗ ಇಂಟು ಊಟವನ್ನು ತಲುಪ್ತಾ ಇದೆ. 2ನೇ ಓವರ್ ಆರಂಭಿಕ ಎಸೆತ ಮುಕ್ತಾಯವನ್ನು ಮಾಡಿಕೊಟ್ರು. 3ನೆಯ ದಿನದ ಮೊದಲ ಪಂದ್ಯ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಸೂಪರ್ ಸ್ಟ್ರೈಕರ್ಸ್ ಮತ್ತು ಹೆಬ್ಗೋಡಿ ಪಂದ್ಯಾಟವನ್ನು ಆಡ್ತಾ ಇದೆ. ಪಾಂಡ್ಯ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದು ಊಟಗಳಿಗೆ ಮಾತ್ರ ಅವಕಾಶವನ್ನು ಬೌಲರ್ ಪಾಂಡ್ಯ ಮಾಡಿಕೊಟ್ರು. ಒಂದು ಊಟದ ಹೆಚ್ಚುವರಿ ತಳ ಮತ್ತೆ ಕೂಡ ಮತ್ತೆ ಹಿರಿಕೆರೆ ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 2ನೇ ಪ್ರಗತಿಯಲ್ಲಿ ಇವಾಗ 9 ಊಟವನ್ನು ತಲುಪ್ತಾ ಇದೆ. PR ಸ್ಪೋರ್ಟ್ಸ್ ಮತ್ತು CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಒಂದು ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳು. ಈ ಸಂಸ್ಥೆಗೆ ಮೊದಲಾಗಿ ನಾವು ವರ್ತೂರು ಸ್ಪೋರ್ಟ್ಸ್ ಮುಖಾಂತರವಾಗಿ ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಮೆಡಾಲ್ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ನಡುವೆ ತಳ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ಮೂರು ಚೆಂಡುಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. ಎರಡನೇ ಓವರಲ್ಲಿ 10 ಊಟವನ್ನು ದಾಖಲಿಸಿದ್ದಾರೆ. ಇತ ಪಾಂಡ್ಯ ಮತ್ತೆ 4ನೆಯ ಬಾರಿ. ಜಗತ್ತವರ ಕಾಣ್ತಾ ಚೆಂಡು ಬಹಳ ಉಚಿತ ಬರುತ್ತೆ. ಹೊಳತ ಇವಾಗ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಡೀಪ್ ಮಿಡ್ ವಿಕೆಟ್ ಬಾದಲ್ಲಿ ಪಡ್ಕೊಂಡ್ರು. ಈತ ಮತ್ತೊಂದು ಹೊತ್ತನೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ಎರಡನೆಯ ವಿಕೆಟ್ ಸಾಘಾತವನ್ನು ಕಾಣ್ತಾ ಇರತಕ್ಕಂಥ ತಂಡ 10 ಊಟವನ್ನು ಮಾತ್ರ ದಾಖಲಿಸಿದ್ದಾರೆ. ಇಲ್ಲಿ ವೈಯಕ್ತಿಕ ಮೊದಲೊಂದು ಯಶಸ್ಸನ್ನು ಪಾಂಡ್ಯ ಪಡ್ಕೊಳ್ತಾ ಇದ್ದಾರೆ ಕೂಡ. ಹೊಸ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಮುರಳಿ ಬರ್ತಾ ಇದ್ದಾರೆ. ಹತ್ತಕ್ಕೆ 2 ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಮುರಳಿ ಹೊಸ ಆಟಗಾರನ ಸೇರ್ಪಡೆ. ನೆಗೆತವನ್ನು ಕಾಣ್ತಾ ಇರತಕ್ಕಂಥ ಚೆಂಡು ನಡುವೆ ಸ್ಕಾರ್ಲಕ್ಕೆ ಬಾದಲ್ಲಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಕೂಡ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. 1 ಊಟದ ಹೆಚ್ಚುವರಿ. ತಳ ಮತ್ತೆ ಕೂಡ 11 ಊಟವನ್ನು ತಲುಪ್ತಾ ಇದೆ. ಆದಷ್ಟು ಊಟವನ್ನು ಆರಂಭಿಕ ಸೆಷನ್ನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ 11ಗಳ ತಂಡ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚೆಂಡನ ಕಾಲು ಮೇಲೆ ಪಡ್ಕೊಳ್ತಾ ಇದ್ದಾರೆ. ಡಾಟ್ ಬಾಲ್ಗಳ ಸೇರ್ಪಡೆ. ಎರಡನೆಯ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತ 11ಕ್ಕೆ 2 ಹೋದರನ್ನು ಕಳ್ಕೊಂಡಿದ್ದಾರೆ. ತಡ ಮೊತ್ತ 11. सामने खेलो फुल टॉस डालो ब्रो 18 ಎಸೆತಗಳು ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಅಲಿ ಅವರನ್ನ ಪರಿಚಯಿಸ್ತಾ ಇದ್ದಾರೆ 3ನೇ ಓವರ್ಗಾಗಿ. सामने खेल ಮೊದಲ ಚೆಂಡು ಕವರ್ಸ್ ಬಾದಲು ಕ್ಷೇತ್ರಕ್ಷಣೆ ಮಾಡಿದ್ರು. ಕ್ಷೇತ್ರಕ್ಷಣ ಬಟ್ಟಿತ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಡ ಮೊತ್ತ 3 ಮೊದಲ ಚೆಂಡು ಮುಕ್ತಾಯದ ಬಳಿಕ 12 ಊಟವನ್ನು ತಲುಪ್ತಾ ಇದೆ. ಐದು ಎಸೆತಗಳು ಬಾಕಿ ಉಳಿತಾ ಇದೆ 3ನೇ ಓವರ್ ಮುಕ್ತಾಯಕ್ಕಾಗಿ. ಎರಡನೆಯ ಚೆಂಡು ನಡುವೆ ಕ್ಷೇತ್ರಕ್ಷಣೆ ಮತ್ತೆ ಬರ್ತಾ ಇದೆ. ಊಟಗಳು ಬರ್ತಾ ಇಲ್ಲ. ಊಟಗಳ ಬರವನ್ನ ಕಾಣ್ತಾ ಇರತಕ್ಕಂಥ ತಂಡ 2 ಪ್ರಮುಖ ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಆದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. 5 ಓವರ್ಗಳ ಪಂದ್ಯ ಒಂದೆಡೆ ಅಂಕಣಗಳ ಬಾದಲ್ಲಿ ಸಾಗ್ತಾ ಇದೆ. ಆಟಗಾರರು ಏಕಾಗ್ರತೆ ಪರೀಕ್ಷಿಸ ಬಲದ ಚೆಂಡನ್ನು ದಾಖಲಿಸಿದ್ರು. ನಡುವೆ 30 ಫುಟ್ ಊಟವನ್ನು ದಾಖಲಿಸಿದ್ರು. ಊಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕೂಡ ಮತ್ತೆ ಈ ರೀತಿಯನ್ನು ಕಾಣ್ತಾ ಇದ್ದೇವೆ. ತಡ ಮತ್ತೆ ಇವಾಗ 13 ಊಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. 3 ಎಸೆತ 3ನೇ ಓವರ್ನಲ್ಲಿ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊರಾಡಿ ಬೆರಸಿನ ಹೊಳತನ ದಾಖಲಿಸಿದ್ರು. ತನ್ಮೂಲಕ ಲಾಂಗ್ ಆಫ್ ಮತ್ತು ಲಾಂಗ ನಡುವೆ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣ್ತಾ ಇದೆ. ಮೊರಾಳಿ ದಾಣ ಮುಖಾಂತರ ಇವಾಗ 6 ದಾಖಲಾತಿಯನ್ನು ಕಾಣ್ತಾ ಇದೆ. ಆ 6ಗೆ ಅಲ್ಲಿ ಇವಾಗ ಅವಕಾಶ ಮಾಡಿಕೊಟ್ರು. ತಳ ಮೊತ್ತ 6 ಊಟಗಳ ಮುಖಾಂತರವಾಗಿ ಇವಾಗ 19 ಊಟವನ್ನು ತಲುಪ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಊಟಗಳ ಬರವನ್ನು ಕಾಣ್ತಾ ಇರತಕ್ಕಂಥ ಫ್ರೆಂಡ್ಸ್ 11 ಬಿರುಸಿನ ಹೊಡೆತಗಳಿಗೆ ಕೈ ಹಾಕ್ತಾ ಇದ್ದಾರೆ. ನಡುವೆ ಮುರಳಿ ಈ ಹಂತದಲ್ಲಿ ಯಶಸ್ಸನ್ನು ಕಂಡ್ರು. 19 ಊಟವನ್ನು ತಲುಪ್ತಾ ಇದೆ ಕೂಡ. ಅಲ್ಲಿ ಮತ್ತೆ 5ನೇ ಬಾರಿ ಅತಿಕ್ರಮ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1+1 2 ಊಟದ ಸೇರ್ಪಡೆ. ತಡ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 21 ಊಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ
ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಸಾಗಿತ್ತು. ಸಿಲಿಬಿಡಾದಲ್ಲಿ ಇವಾಗ ಊಟಗಳ ಪೂರೈಕೆಯನ್ನು ಕಂಡ್ರು. ಕೊನೆಯ ಒಂದೇ ಸೇವ್ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. 22 ಊಟವನ್ನು ತಲುಪ್ತಾ ಇದ್ದಾರೆ. ಹೇಮಂತ ಸ್ಟ್ರೈಕ್ ಅಲ್ಲಿ ಕೊನೆ ಬಾರಿ ಹೇಮಂತ್ ಗೆಲ್ಸರಾಗದ ಕೊನೆಯ ಚೆಂಡು ಸೀಮಿತ ಪ್ರದೇಶವನ್ನು ಕಾಣುತ್ತಾ ಇದೆ. ಚೆಂಡು 2 ಔಟದ ಹೆಚ್ಚುವರಿ 3 ಓವರ್ಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ. ಫ್ರೆಂಡ್ಸ್ 11ಗಳ ತಂಡ ಇವಾಗ 24ಕ್ಕೆ 2 ಹೋದರಿಯನ್ನು ಕಳ್ಕೊಳ್ತಾ ಇದೆ. ಇನ್ನಿರ್ತಕ್ಕಂಥ 12 ಚೆಂಡುಗಳಲ್ಲಾದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಹೊಸ ಬೌಲರ್ ಶಾಹಿದ್ ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ 4 ಸ್ಟೆಪ್ ಔಟ್ ಮಾಡಿಕೊಂಡ ಬೆರಸನ ಹೊಡೆತ ದಾಖಲಿಸಲ ಪ್ರಯತ್ನ ಸಂದರ್ಭತೆ ಹೊಡೆತ ತನ್ಮೂಲಕ ಇವಾಗ ಮುರಳಿಯ ದಾಳ ಮುಖಾಂತರ ಇವಾಗ 2ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ಲಾಂಗನ್ ಮೇಲ್ ಭಾಗದಲ್ಲಿ 2ನೇ ಸಿಕ್ಸರ್ ಮುರಳಿ ಈಗಾಗಲೇ ಪ್ರಸ್ತುತ ಆರಂಭಿಕ ಸೆಷನ್ನಲ್ಲಿ ದಾಖಲಿಸ್ತಾ ಇದ್ದಾರೆ. ತಡ ಮೊತ್ತ 30 ಊಟವನ್ನು ತಲುಪ್ತಾ ಇದೆ. 4 ಮೊದಲ ಚೆಂಡಿಗೆ ಬಹಳಷ್ಟು ಉತ್ತಮವಾದ ಸಿಕ್ಸರ್ ಮುರಳಿ ದಾಖಲಿಸ್ತಾ ಇದ್ದಾರೆ ಕೂಡ. ಶಾಹಿದ್ 2ನೇ ಚೆಂಡು ಹೊರ ತೀರ್ಮಾನ ಕಾಣುತ್ತಾ ಇದೆ. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸಿದ್ರು. ತಡ ಮೊತ್ತ ಕೂಡ 32 ಊಟವನ್ನು ತಲುಪ್ತಾ ಇದೆ. ಅದೆಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ ಇನ್ನಿರ್ತಕ್ಕಂಥ ಚೆಂಡುಗಳಲ್ಲಿ. ಮತ್ತೆರಡನೆಯ ಬಾರಿ ಕೆಳಗಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಬೆರಸಿನ ಹೊಡೆತ ದಾಖಲಿಸಿದ್ರು ಮುರಳಿ ದಾಳ ಮುಖಾಂತರ ಇವಾಗ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 3ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ಆ ಸಿಕ್ಸರ್ಗೆ ಇವಾಗ ಶಾಹಿದ್ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. ಬೆರೋಸಿನ 3 ಸಿಕ್ಸರ್ ಈಗಾಗಲೇ ಮುರಳಿ ದಾಖಲಿಸಿದ್ದಾರೆ. ಮತ್ತೆ ಕೂಡ 38 ಊಟವನ್ನು ತಲುಪ್ತಾ ಇದೆ. ಅದೆಷ್ಟು ಊಟವನ್ನು ದಾಖಲಿಸಿದ್ದಾರೆ ನೋಡಬೇಕಾಗಿದೆ ಇನ್ನಿರ್ತಕ್ಕಂಥ 10 ಚೆಂಡುಗಳಲ್ಲಿ. 4 ಪ್ರಗತಿಯಲ್ಲಿ ಈಗಾಗಲೇ 38 ಊಟವನ್ನು ತಲುಪ್ತಾ ಇದೆ. ಚೆಂಡನ ಕಾಲ ಮೇಲೆ ಪಡ್ಕೊಂಡ್ರು. ನಡುವೆ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಆಟವನ್ನ ಮುರಳಿ ಮುಂದುವರಿಸ್ತಾ ಇದ್ದಾರೆ ಕೂಡ. ಶಾಹಿದ್ 4ನೇ ಚೆಂಡು ಇವಾಗ ಲಾಂಗ್ ಆಫ್ ಮತ್ತು ಲಾಂಗ್ ನಡುವೆ ಸುಂದರತೆಯ ಸಿಕ್ಸರ್ ಇವಾಗ ಮತ್ತೆ ಮುರಳಿ ದಾಖಲಿಸ್ತಾ ಇದ್ದಾರೆ. 6 ಊಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಏರಿಕೆಯನ್ನು ಕಾಣುತ್ತಾ ಇದ್ದಾವೆ. 44 ಊಟವನ್ನು ತಲುಪ್ತಾ ಇದೆ. अभी से क्या कर रहा है? ಶಾಹಿದ್ ಕೊನೆ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನ ಮುರಳಿ ಮಾಡ್ತಾ ಇದ್ರೆ ಊಟಗಳು ಬರ್ತಾ ಇಲ್ಲ. 4ನೇ ಓವರ್ ಶಾಹಿದ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 4 ಓವರ್ಗಳಲ್ಲಿ ಇವಾಗ ಫ್ರೆಂಡ್ಸ್ 11 ತಂಡ 44ಕ್ಕೆ 2 ಹೋದರನ್ನು ಕಳ್ಕೊಳ್ತಾ ಇದೆ. ಕೊನೆಯ 6 ಎಸೆತಗಳು ಬಾಕಿ ಉಳಿತಾ ಇದೆ. ಆರು ಎಸೆತಗಳು ಬಾಕಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಹೊಸ ಬೌಲರ್ ಮಾಜಿದ್ ಮತ್ತೆ ಚೆಂಡನಲ್ಲಿ ಪಡ್ಕೊಳ್ತಾ ಇದ್ದಾರೆ.
6 ಚೆಂಡುಗಳಲ್ಲಿ ಫ್ರೆಂಡ್ಸ್ 11 ಆಟಗಾರ ಅದೆಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಈಗಾಗಲೇ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಸಂಸ್ಥೆಯು ಕೂಡ ಮುಕ್ತಾಯದ 24 ಚೆಂಡುಗಳಲ್ಲಿ 44 ಊಟವನ್ನು ದಾಖಲಿಸ್ತಾ ಇದೆ. ಮಾಜಿ ದಸರಾದ ಹತ್ತಿವರ ಮೊದಲ ಚೆಂಡು ಲಾಂಗ್ ಆಫ್ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಊಟದ ಹೆಚ್ಚುವರಿ ಸ್ಟ್ರೈಕರ್ ರೊಟೇಟ್ ಆಗ್ತದೆ. ಬಿರುಸಿನ ಆಟಗಾರ ಮುರಳಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಿರುಸಿನ 4 ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಮುರಳಿ ಒಂದೆಡೆ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಏನಿರ್ತಕ್ಕಂಥ 5 ಚೆಂಡುಗಳಲ್ಲಿ ಅದೆಷ್ಟು ಊಟವನ್ನು ಮುರಳಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಎರಡನೆಯ ಚೆಂಡು ನಡುವೆ ನಿರೀಕ್ಷಿತ ಹೊರತುಗಳು ಬರ್ತಾ ಇಲ್ಲ. ಒಂದು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಅಲ್ಲಿ ನಮ್ಮ ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡದ ಆಟಗಾರರು ಗಮನಿಸಿಕೊಳ್ಬೇಕು. ಶೂಸ್ ಕಡ್ಡಾಯವಾಗಿರುತ್ತೆ. ತಾವು ಶೂಸ್ ಧರಿಸದೇ ಇದ್ರೆ ಬರಿಗಾಲ ಆಡಬೇಕು. ಮೊದಲೇ ತಿಳಿಸ್ತಾ ಇದ್ದೇವೆ. ಹೊಡೆತ ಹಂತದಲ್ಲಿ ಇವಾಗ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹತ್ತರೆ ಆಘಾತವನ್ನು ಕಾಣುತ್ತಾ ಇದೆ. ಈತ ಮತ್ತೊಂದು ವಿಕೆಟ್ ಆಘಾತವನ್ನು ಕಾಣುತ್ತಾ ಇದೆ. ಈ ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿ ಸ್ಟೆಂಪ್ ಮೈಕ್ ಅನ್ನ ಅಳವಡಿಸಿದ್ದಾರೆ. ದಯಮಾಡಿ ಆಟಗಾರರು ಶಿಸ್ತಿನಿಂದ ಪಂದ್ಯಾಟವನ್ನು ಆಡಬೇಕೆನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ ಕೂಡ. ಯಾವುದೇ ರೀತಿಯ ಅಸಭ್ಯ ರೀತಿಯ ವರ್ತನೆಗಳನ್ನ ಮಾಡಬೇಡಿ ಅನ್ನೋದಾಗಿ ನಮ್ಮ ಸಂಘಟಕರ ಪರವಾಗಿ ಮೊದಲಾಗಿ ತಿಳಿಸ್ತಾ ಇದ್ದೇವೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ನಡುವೆ ಮತ್ತೆ ಒಂಟಿ ಊಟದ ಹೆಚ್ಚುವರಿ ತಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. ತಡ ಮತ್ತೆ 45 ಊಟವನ್ನು ತಲುಪ್ತಾ ಇದೆ. ಮುರಳಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮುರಳಿ ಗೆಲ್ಸದ 5ನೇ ಚೆಂಡು ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ರಿಟರ್ನ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಬಿರುಸಿನ ಆಟಗಾರನನ್ನು ವಿಕೆಟ್ಸ್ ಇವಾಗ ಫ್ರೆಂಡ್ಸ್ 11 ಈ ಹಂತದಲ್ಲಿ ಕಳ್ಕೊಳ್ತಾ ಇದೆ. ಅಂತಿಮ 1 ಚೆಂಡುಗಳು ಮಾತ್ರ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದ್ಯಾವ ಆಟಗಾರನ ಕಳುಹಿಸಿ ಕೊಡ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರ ಭೀಮಾಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆಯ 1 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ಭೀಮಾ ಗೆಲ್ಸಿನ ಅಂತಿಮ ಚೆಂಡು. ನಡುವೆ ಊಟಗಳಿಗೆ ಅವಕಾಶ ಮಾಡಿಕೊಟ್ಟು ದೊಡ್ಡ ಸೇರ್ಪಡೆ. 2ನೇ ಊಟವನ್ನು ದಾಖಲಿಸಿದ ಪ್ರಯತ್ನಗಳ ನಡುವೆ ಇವಾಗ 3ನೇ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಅಂತಿಮ ಹಂತದಲ್ಲಿ ಇವಾಗ 2 ಊಟಗಳ ಮಾತ್ರ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಮೊದಲ ಸೆಷನ್ ಮುಕ್ತಾಯ. ಫ್ರೆಂಡ್ಸ್ 11ಗಳ ತಂಡ 49 ಊಟವನ್ನ ಅಲ್ಲ ಅಂಪೇರ್ 2 49 ಓಟವನ್ನು ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 50. 2ನೇ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ ಕೂಡ. ಆರಂಭಿಕ ಹಂತದ ಬಳಿಕ ಫ್ರೆಂಡ್ಸ್ 11ಗಳ ತಂಡ 49 ಊಟವನ್ನು ದಾಖಲಿಸ್ತಾ ಇದೆ. ಈ ಪಂದ್ಯವನ್ನು ಒಂದೆಡೆ ಹೆಬ್ಬಗೋಡಿ ಈ ಪಂದ್ಯವನ್ನು ಸೂಪರ್ ಸ್ಟ್ರೈಕರ್ಸ್ ಜಯಿಸಬೇಕಾದ್ರೆ 51 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡಬೇಕಾಗಿದೆ. ಅಲ್ಲಿ ಶಿವಭದ್ರಿ ಕ್ಷೇತ್ರರಕ್ಷಣೆ ಸಿದ್ಧಪಡಿಸಬೇಕೆನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ಕೂಡ. ಇದಾದ ಬಳಿಕ ದಿನದ 2ನೇ ಪಂದ್ಯ ಸಾಗುತ್ತೆ. ಆ 2 ತಂಡದ ಆಟಗಾರರು ಕೂಡ ಸಿದ್ಧತೆಯಲ್ಲಿರಬೇಕು.
ಶಬಾಷ್ ದೀಕ್ಷೆ. ಐವತ್ತರೊಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡಬೇಕಾಗಿದೆ ಜಯಕ್ಕಾಗಿ. ದೀಕ್ಷೆ ಮೊದಲ ಓವರ್ಗಾಗಿ ಆರಂಭಿಕರ ಮೊದಲ ಚೆಂಡು ಡಿಫೆಕ್ಷ ಕವರ್ಸಿ ಮೊದಲ ಸದಾರತೆ ಹೊಡೆತ ತನ್ನ ಮೂಲಕ ಇವಾಗ ಬೌಂಡ್ರಿ ಅಡಾಯಿಸಿದ್ರು. ಎರಡನೆಯ ಓಟಗಳಿಗೆ ಆರಂಭಿಕ ಎಸೆತದಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 50ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಆರಂಭಿಕ ಚೆಂಡಿಗೆ ಚುರುಕಿನ ಅವಳಿ ಓಟವನ್ನು ದಾಖಲಿಸಿದ್ರು. ಈತ 2 ಓಟದ ಹೆಚ್ಚುವರಿಯೂ ಕೂಡ ತಳ ಮೊತ್ತ ಇಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಕವರ್ಸ್ ಭಾಗದಲ್ಲಿ ಸುಲಭ ಸಾಧ್ಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಆಘಾತ. ಆರಂಭಿಕ ಚೆಂಡಿಗೆ ಅವಳಿ ಓಟವನ್ನು ದಾಖಲಿಸಿದ್ರು ಕೂಡ ಆ ಬಳಿಕದ ಎರಡನೇ ಚೆಂಡು ಈ ರೀತಿಯಾಗಿ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ದೀಕ್ಷಿ ಇವಾಗ ಮೊದಲೊಂದು ಯಶಸ್ಸನ್ನ ಎಸ್ಆರ್ಕೆ ಭಾಗದಲ್ಲಿ ಪಡ್ಕೊಳ್ತಾ ಇದ್ದಾರೆ. 2ಕ್ಕೆ ಮೊದಲ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 48 ಓಟಗಳು ಬರಬೇಕಾಗಿದೆ ಇನ್ನೂ ಕೂಡ ಜಯಕ್ಕಾಗಿ. ಅದ್ಯಾವ ಆಟಗಾರನ ಕಳಿಸಿಕೊಡ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರ ಸೈಯದ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 48 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಬೀಸಬಲ್ಲ ಪ್ರಯತ್ನ ಸ್ಕಾರ್ಲಕ್ಕೆ ಬಾದಲು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಸುಂದರತೆ ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೂಲಕ ಇವಾಗ ಬೌಂಡ್ರಿ ಅನ್ನುವಂಥ ಸೂಚನೆ ತೀರ್ಪುಗಾರರು ತಿಳಿಯಪಡಿಸಿದ್ದಾರೆ. 4 ಓಟದ ಹೆಚ್ಚುವರಿ. ತಳ ಮೊತ್ತ ಕೂಡ ಮತ್ತೆ ಈ ರೀತಿಯನ್ನು ಕಾಣ್ತಾ ಇದೆ. ತಳ ಮೊತ್ತ 6 ಓಟವನ್ನು ತಲುಪ್ತಾ ಇದ್ದಾರೆ. 3 ಚೆಂಡುಗಳ ಮುಕ್ತಾಯವನ್ನು ದೀಕ್ಷೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಒಂದು ಯಶಸ್ಸನ್ನು ಕಂಡಿರ್ತಕ್ಕಂಥ ಬೌಲರ್ ಕೂಡ ಸಯಾಜ್ ಸ್ಟ್ರೈಕ್ ಅಲ್ಲಿ ಈಗಾಗಲೇ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ ಕೂಡ. ದೀಕ್ಷಿ 4ನೇ ಚೆಂಡು ಓಟಗಳು ಬರ್ತಾ ಇದೆ. 33 ಓಟವನ್ನು ದಾಖಲಿಸಿದ ಲೆಕ್ಕಾಚಾರ ಒಂದು ಸಯಾದ್ ಮಾಡಿ ಯಶಸ್ಸನ್ನು ಕಂಡ್ರು. 7 ಓಟಗಳು 4 ಚೆಂಡುಗಳಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಫಬಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಅಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಷೇತ್ರ ರಕ್ಷಣೆ ಬದಲಾಯಿಸುವ ಪ್ರಕ್ರಿಯೆಯನ್ನು ಮಾಡಬೇಡಿ. ಪಂದ್ಯವನ್ನು ಮುಂದುವರಿಸಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಫಬಿಗೆ ಹೆಸರಾದ ಚೆಂಡು ನಡುವೆ ನಟನಾರ ಹೊಡೆತನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಕೂಡ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. 8 ಓಟಗಳ ಸೇರ್ಪಡೆ. ತಳ ಮತ್ತೆ 8 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಅವರ ಚಾಲ್ತಿಯಲ್ಲಿ ಕೊನೆಯ ಒಂದು ದಿವಸ ಆರಂಭಿಕ ಅವರು ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ದೀಕ್ಷೆ ಕೊನೆಯ ಬಾರಿ ಸಯಾಜ್ ಸ್ಟ್ರೈಕ್ ಅಲ್ಲಿ ಮಧ್ಯಮ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟರು. ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಲ್ತಾ ಇದ್ದಾವೆ. ನಡುವೆ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆರಂಭಿಕ ಓವರ್ ದೀಕ್ಷೆ ಇವಾಗ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯದ ಮೊದಲ ಓವರ್ 6 ಚೆಂಡುಗಳ ಬಳಿಕ ಸೂಪರ್ ಸ್ಟ್ರೈಕರ್ಸ್ ಇವಾಗ 10ಕ್ಕೆ ಮೊದಲ ಉದಾರಿಯನ್ನು ಕಳ್ಕೊಳ್ತಾ ಇದೆ ಕೂಡ. ಹೊಸ ಬೌಲರ್ ಹುಸೈನ್ ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ತಡ ಮೊತ್ತ 10 ಓಟಗಳು. 24ಕ್ಕೆ 40 ಓಟಗಳು ಬರಬೇಕಾಗಿದೆ. 24ಕ್ಕೆ 40 ಓಟಗಳ ಅವಶ್ಯಕತೆ. ಹುಸೈನ್ ಎಸ್ಆರ್ಕೆ ಭಾಗದಲ್ಲಿ ಪಂದ್ಯವನ್ನು ಆರಂಭಿಸಿ ಫಬಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎರಡನೇ ಅವರ ಮೊದಲ ಚೆಂಡು ನೊಬಾ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಹೆಚ್ಚುವರಿ ಓಟಗಳ ಸೇರ್ಪಡೆ ಫ್ರೀಡ್ ಜಾರಿಯನ್ನು ಕಾಣುತ್ತಾ ಇದೆ ಈ ಹಂತದಲ್ಲಿ ಕೂಡ. ಹೌದು, ಫ್ರೀಡ್ ಚೆಂಡಿನ ಲಾಭವನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಫಬ್ಬಿ ಲೆಫ್ಟಿ ಆಟಗಾರ ಒಂದೆಡೆ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಮೆರೋಸೇನ ಹೊಡೆತ ದಾಖಲಿಸಲ ಪ್ರಯತ್ನ. ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಫ್ರೀಡ್ ಚೆಂಡಿನಲ್ಲಿ ಒಂದೋಟದ ಹೆಚ್ಚುವರಿ ಮಾತ್ರ ಕಂಡುಕೊಳ್ತಾ ಇದ್ದಾವೆ. 20 ಓಟಗಳ ಸೇರ್ಪಡೆಯೂ ಕೂಡ. ತಳ ಮೊತ್ತ 1 ಓಟಗಳ ಮುಖಾಂತರವಾಗಿ 12 ಓಟವನ್ನು ತಲುಪ್ತಾ ಇದೆ. 38 ಓಟಗಳು 23 ಚೆಂಡುಗಳಲ್ಲಿ ಬರಬೇಕಾಗಿದೆ ಜಯಕ್ಕಾಗಿ. ಹುಸೈನ್ ಹೆಸರಾದ 2ನೇ ಚೆಂಡು ಸ್ಕಾಲಗಲ್ಲಿ ಬಹಳಷ್ಟು ಮತ್ತೆ ಹೊಡೆತನ ದಾಖಲಿಸಿದ್ರು. ಅಂತಿಮ ಚೆಂಡು ಸೀಮಿತ ಪ್ರದೇಶವನ್ನು ಕಾಣುತ್ತಾ ಇದೆ. 2 ಓಟದ ಹೆಚ್ಚುವರಿ ಇವಾಗ 14 ಓಟವನ್ನು ತಲುಪ್ತಾ ಇದೆ.
2 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ ಎರಡನೆಯ ಓವರ್ನಲ್ಲಿ. ಇನ್ನು ಕೂಡ 4 ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಅಂತಿಮ ಹಂತದಲ್ಲಿ ಬಾಕಿ ಉಳಿತಾ ಇದೆ ಕೂಡ. 50ರ ಟಾರ್ಗೆಟ್ ಸಂಖ್ಯೆ ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಸೂಪರ್ ಸ್ಟ್ರೈಕರ್ಸ್ ಮತ್ತು ಫ್ರೆಂಡ್ಸ್ 11 ಹೆಬ್ಗೋಡಿ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ನಡುವೆ ಮತ್ತೆ ಊಟಗಳು ಬರುತ್ತಾ ಇದೆ, ಮತ್ತೆ ಚೂರಿ ಊಟಗಳ ಸೇರ್ಪಡೆಯೂ ಕೂಡ. 16 ಊಟಗಳು ಈ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಹುಸೈನ್ ಮತ್ತು 4ನೇ ಬಾರಿ ಬೆರಸೇನ ಹೊಡೆತದ ಸಲ ಪ್ರಯತ್ನ ನಡುವೆ ಮತ್ತೆ ಗೂಟದ ಹಿಂಭಾಗದಲ್ಲಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹಿತ ಒಂದು ಊಟಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ತಳಮತ್ತ 17 ಊಟವನ್ನು ತಲುಪ್ತಾ ಇದೆ ಕೂಡ. ಮೂರನೆಯ ದಿನದ ವ್ಯವಸ್ಥಿತ ಪಂದ್ಯಕೂಟದ ಮೊದಲ ಪಂದ್ಯ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಜೂನಿಯರ್ಸ್ ಅಂಡರ್ 22 ಪಂದ್ಯಕೂಟವನ್ನು ನಡೆಸ್ತಾ ಇರ್ತಕ್ಕಂಥವರು ವೆಂಕಟೇಶ್ ಬಾಬು ರೆಡ್ಡಿ ಅವರ ಜೊತೆಗಾಗಿ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಈ ಒಂದು ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಮೊದಲಾಗಿ ಎಲ್ಲ ಕ್ರೀಡಾಪಟುಗಳ ಪರವಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ತಳಮತ್ತ 18 ಊಟವನ್ನು ತಲುಪ್ತಾ ಇದೆ ಕೂಡ. ಇದು ಹುಸೈನ್ ಕೊನೆ ಬಾರಿ ಅಂತಿಮ ಚೆಂಡು ನಡುವೆ ಊಟವನ್ನು ಸಹ್ಯ ದಾಖಲಿಸ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. ಮುಕ್ತಾಯದ 2 ಓವರ್ಗಳ ಬಳಿಕ 18ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಕೊನೆಯ 18 ಚೆಂಡುಗಳು ಬಾಕಿ ಉಳಿತಾ ಇದೆ. 32 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. 18ಕ್ಕೆ 32 ಊಟಗಳ ಅವಶ್ಯಕತೆ. दीक्षित ಒಂದು ಓವರ್ ಆಗ್ಬೇಕು. ದೀಕ್ಷಿತ್ ಒಳಗೆ ನಾಡು ರಂಜಿತ್. ಮೂರನೆಯ ಓವರ್ಗಾಗಿ ಮತ್ತೆ ದೀಕ್ಷಿ ಅವರನ್ನ ಪರಿಚಯಿಸೋದ ಲೆಕ್ಕಾಚಾರಗಳು ಮುಂದುವರಿ ಕಾರ್ಯನ ಕಾಡುತ್ತಾ ಇದೆ. ಇನ್ನಿರುವಂತಹ 18 ಚೆಂಡುಗಳಲ್ಲಿ 32 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ ಕೂಡ. ಮೋರನವ್ರನ್ನ ಮೊದಲ ಚೆಂಡಿಗಾಗಿ ಫಬಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ದೀಕ್ಷಿ ಸರ್ಗದ ಆರಂಭಿಕ ಎಸೆತ ನಡುವೆ ಉಂಟು ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಊಟದ ಹೆಚ್ಚುವರಿ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಳ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ಮುಡಾಫನಿ ಕ್ಷೇತ್ರ ರಕ್ಷಣೆ ದಾಖಲಿಸನ್ನು ಕಂಡ್ರು. ನಡುವೆ ಬಹಳ ಶತಮತ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮದಲ್ಲಿ ಇವಾಗ ಯಶಸ್ಸನ್ನ ಕ್ಷೇತ್ರ ರಕ್ಷಕರು ಪಡ್ಕೊಂಡ್ರು. ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದ್ದಾರೆ ರನ್ಔಟ್ ರೂಪದಲ್ಲಿ. ಅದ್ಯಾವ ಆಟಗಾರನ್ನು ಕಳುಹಿಸಿಕೊಡುತ್ತಾರೆ ನೋಡಬೇಕಾಗಿದೆ. ಆರಂಭಿಕ ಸೆಷನ್ನಲ್ಲಿ ಒಂದೆಡೆ ಮುರಳಿ ದಾಖಲಿಸಿದ 4 ಸಿಕ್ಸರ್ಗಳೇ ಎದುರಾಳಿ ತಂಡದ ಆಟಗಾರರಿಗೆ ಬಹಳಷ್ಟು ಸಮಸ್ಯೆಯನ್ನು ಕೊಡ್ತಾ ಇದೆ. ಒಂದೆಡೆ ಆರಂಭಿಕ ಅಂದರೆ ಘನತಾ ಗೌರವಾನ್ವಿತ ಮೊತ್ತವನ್ನು ಫ್ರೆಂಡ್ಸ್ 11 ಹೆಬ್ಬಗೋಡಿ ದಾಖಲಿಸಿದ ಸಂಸ್ಥೆಯು ಕೂಡ. ಇಲ್ಲಿ ಅದ್ಯಾವ ರೀತಿ ಎಸ್ಗಾರರು ಪಂದ್ಯಾಟವನ್ನು ಉಳಿಸಿಕೊಡ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರನ ಸೇರ್ಪಡೆ ಮಾಸ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬೌಲರ್ಸ್ ಆಟ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ದೀಕ್ಷಿ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಎರಡನೆಯ ಓವರ್ ದಾಖಲಿಸ್ತಾರೆ ಯಶಸ್ವಿ ಯುವ ಬೌಲರ್ ಕೂಡ. ನಾಲ್ಕನೆಯ ಚೆಂಡು ನಡುವೆ ಮತ್ತೆ ಊಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ನೇರ ಗುರಿ ದಾಖಲಿಸ್ತಾ ಇಲ್ಲ. ಒಂದು ಓಟದ ಈಚೆವರೆನ ಮತ್ತೆ ಕಂಡುಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಇವಾಗ
20 ಊಟವನ್ನು ತಲುಪ್ತಾ ಇದೆ. 30 ಊಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 14 ಚೆಂಡುಗಳಲ್ಲಿ. ಸರ ಹೊಡೆದ ದಾಖಲಿಸಲ ಪ್ರಯತ್ನ ಬಹಳ ಶುದ್ಧ ಹೊಡೆತ ಸಹ್ಯಾದಾಳ ಮುಖಾಂತರ ಇವಾಗ ಅಂತಿಮದಲ್ಲಿ ಬಹಳ ಶುದ್ಧವಾಗಿ ಕ್ಯಾಚ್ ಇವಾಗ ಕ್ಷೇತ್ರಕ್ಷಕರು ಪಡ್ಕೊಂಡ್ರು. ಬಿರುಸಿನ ಆಟಗಾರನ ವಿಕೆಟ್ಸ್ ಇವಾಗ ಸೂಪರ್ ಸ್ಟ್ರೈಕರ್ಸ್ ಇಲ್ಲಿ ಕಳ್ಕೊಳ್ತಾ ಇದೆ ಸಹ್ಯಾದ್ ರೂಪದಲ್ಲಿ. SR ಗಬಾದಲ್ಲಿ ದೀಕ್ಷೆ ಇಲ್ಲಿ ಮತ್ತೊಂದು ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಈತ ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಪಾಂಡ್ಯ ಅಂಕಣಕ್ಕೆ ಬರ್ತಾ ಇದ್ದಾರೆ. ದೀಕ್ಷೆ ಒಳ್ಳೆ ಓವರು. 13 ಎಸೆತಗಳು ಬಾಕಿ ಉಳಿತಾ ಇದೆ. 30 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. 13ಕ್ಕೆ 30 ಊಟಗಳ ಅವಶ್ಯಕತೆ. ದೀಕ್ಷಿ ಕೊನೆಯ ಚೆಂಡಿಗಾಗಿ ಅಂತಿಮ ಚೆಂಡು ನಡುವೆ ಊಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ್ತಾ ಇರ್ತಕ್ಕಂಥ 3 ಓವರ್ಗಳ ಬಳಿಕ 20ಕ್ಕೆ 3 ಹೊದ್ದರನ್ನು ಕಳ್ಕೊಂಡಿದ್ದಾರೆ. ಕೊನೆಯ 12 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. 30 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅದ್ಯಾವ ಎಸೆತಗಾರನನ್ನು 4ನೇ ಓವರ್ಗೆ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಫ್ರೆಂಡ್ಸ್ ಎಲ್ಲ ಹೆಬ್ಗೋಡಿ ಮತ್ತು ಸೂಪರ್ ಸ್ಟ್ರೈಕರ್ಸ್ 3ನೇ ದಿನದ ಮೊದಲ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು. ಅದ್ಯಾವ ಒಂದು ತಂಡ ಈ ಪಂದ್ಯವನ್ನು ಜಯಿಸಿ ಮುಂದಿನ ಹಂತವನ್ನು ಕಾಣ್ತಾರೆ ನೋಡಬೇಕಾಗಿದೆ. ಇದು ಹೊಸ ಬೌಲರ್ ಶ್ರೀಧರ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ನೋಡ್ಕೊಂಡು ಯೋಚನೆ ಮಾಡಾಕು 3 ಬಾಲ್ ದಾಟಬೇಕಾಗಿರೋದು ಅಷ್ಟೇ ಹಾಕು. ನಾಲ್ಕುನರ ಮೊದಲ ಚೆಂಡು ನೆಗತವನ್ನು ಕಾಣ್ತಾ ಇರತಕ್ಕಂಥ ಚೆಂಡಿಗೆ ಬೀಸಬಲ ಪ್ರಯತ್ನ ಬಹಳ ಶುದ್ಧ ಮತ್ತು ಕ್ಷೇತ್ರಕ್ಷಣ ದಾಖಲಿಸಿದ್ರು. ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. 4 ರನ್ ಮೊದಲ ಚೆಂಡಿಗೆ ಒಂದೆಡೆ ಸಿಕ್ಸರ್ ದಾಖಲಿಸುವ ಪ್ರಯತ್ನವನ್ನು ಕಂಡ್ರು ಕೂಡ ಈ ಹಂತದಲ್ಲಿ ಈತ ಮತ್ತೊಂದು ಹೊತ್ತರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ 11 ಹೆಬ್ಗೋಡಿ ಯಶಸ್ಸಿನ ಹಂತವನ್ನು ತಲುಪ್ತಾ ಇದ್ದಾರೆ. ಅಂತಿಮ 11 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. 30 ಊಟಗಳು ಬರಬೇಕಾಗಿದೆ. ಸೈಫ್ ಹೊಸ ಆಟಗಾರನ ಸೇರ್ಪಡೆ. 11 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಎರಡನೆಯ ಬಾರಿ ಅಲ್ಲಿ ಕ್ಷೇತ್ರ ರಕ್ಷಣೆ ಸಾಗಿತು. ರನ್ಔಟ್ ಅವಕಾಶಗಳಿತ್ತು. ನಡುವೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ ರನ್ಔಟ್ ರೂಪದಲ್ಲಿ. 30 ಮುಟ್ಟಿ ಓಟವನ್ನು ದಾಖಲಿಸಿದ ಲೆಕ್ಕಾಚಾರವನ್ನು ಕಂಡ್ರು ಕೂಡ ಈ ರೀತಿಯಾಗಿ 10 ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಅಂತಿಮ 10 ಎಸೆತಗಳು ಮಾತ್ರ ಪಂದ್ಯ ಸಮಾಪ್ತಿಗಾಗಿ ಬಾಕಿ ಉಳಿತಾ ಇದೆ. 30 ಊಟಗಳು ಬರಬೇಕಾಗಿದೆ. ಹೊಸ ಆಟಗಾರನ ಸೇರ್ಪಡೆ ಅಲ್ಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಶ್ರೀಧರ್ ಹೆಸರಾದ 3ನೇ ಚೆಂಡು ನಡುವೆ ಚೆಂಡನ ಕಾಲ ಮೇಲೆ ಪಡ್ಕೊಂಡ್ರು. ಮತ್ತೆ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದ್ದಾವೆ ಕೂಡ. ಈ ಪಂದ್ಯವನ್ನು ಯಾರೇ ಜಯಿಸಲಿ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡದ ಆಟಗಾರರು ಸಿದ್ಧತೆಯಲ್ಲಿ ಇರಬೇಕು. ಪಂದ್ಯಾಟಗಳು ನಿರಂತರವಾಗಿ ಸಾಗುತ್ತೆ. ಯಾವುದೇ ರೀತಿಯ ವಿಳಂಬ ಇರೋದಿಲ್ಲ. ಜಗತ್ತವನ್ನು ಕಾಣ್ತಾ ಇದೆ. ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಪ್ರಸ್ತುತ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಎಲ್ಲ ಹೆಬ್ಗೋಡಿ ಯಶಸ್ಸಿನ ಹಂತವನ್ನು ಕಾಣ್ತಾ ಇದ್ದಾರೆ ಕೂಡ. SR ಪಂದ್ಯಾಟವನ್ನು ಉಳಿಸಿ ಕೊಡುತ್ತಾ ಇದ್ದ ಹೊಸ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಇವಾಗ ರಯಾನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬೀಸಬಲ್ಲ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದು ಎಸ್ತ ಬಾಕಿ ಉಳಿತಾ ಇದೆ. ಓವರ್ ಮುಕ್ತಾಯಕ್ಕಾಗಿ 7 ಚೆಂಡುಗಳಲ್ಲಿ 30 ಊಟಗಳು ಬರಬೇಕಾಗಿದೆ. ಕೊನೆಯ ಬಾರಿ
6 ಹೋದರನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಶ್ರೀಧರ್ ಹೆಸರಾಗದ ಕೊನೆಯ ಚೆಂಡು ಊಟಗಳು ಬರ್ತಾ ಇದೆ. ನಡುವೆ ಒಂದು ಊಟದ ಸೇರ್ಪಡೆ. 4ನೇ ಓವರ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯದ 4 ಓವರ್ಗಳಲ್ಲಿ 21ಕ್ಕೆ 6 ಹೋದರೆ ಆಘಾತವನ್ನು ಕಂಡಿದ್ದಾವೆ. ಕೊನೆಯ 6 ಚೆಂಡುಗಳು ಬಾಕಿ ಉಳಿತಾ ಇದೆ. 29 ಊಟಗಳು ಬರಬೇಕಾಗಿದೆ. 6ಕ್ಕೆ 29 ಊಟಗಳ ಅವಶ್ಯಕತೆ. ಅದ್ಯಾವ ಎಸೆತಗಾರನ ಕೊನೆಯ 6 ಚೆಂಡುಗಳಿಗಾಗಿ ಪರಿಚಯಿಸಿದರೆ ನೋಡಬೇಕಾಗಿದೆ. ಹೊಸ ಬೌಲರ್ ರಂಜಿತ್ ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಪಂದ್ಯ ಸಮಾಪ್ತಿಗಾಗಿ 6 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಅಂತಿಮ ಮೊದಲ ಚೆಂಡು ಲಾಗ್ ಆಫ್ ಅಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. 7ನೇ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಹೊಸ ಆಟಗಾರರ ಸೇರ್ಪಡೆಯೂ ಕೂಡ. ಹೊಸ ಆಟಗಾರನ ಸೇರ್ಪಡೆ ಶಾಹಿದ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 5 ಎಸೆತಗಳು ಬಾಕಿ ಉಳಿತಾ ಇದೆ. 29 ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈತ ಮತ್ತೆ 2ನೇ ಬಾರಿ. 2ನೇ ಚೆಂಡು ಶಾಹಿದ್ ಬೀಸಬಲ್ಲ ಪ್ರಯತ್ನವನ್ನು ಕಂಡ್ರು. ಡೀಪ್ ಮಿಡ್ ವಿಭಾಗದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣುತ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಆಘಾತವನ್ನು ಕಾಣುತ್ತಾ ಇರತಕ್ಕಂಥ ತಂಡ ಊಟಗಳ ಬರವನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ಕೂಡ. ಅಂತಿಮ ಚೆಂಡು ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಒಂದೋಟ 2ನೇ ಊಟದಾಗ ಪ್ರಯತ್ನ ಕಂಡ್ರು. 1 ಊಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ರಂಜಿತ್ ಹೆಸರ 4ನೇ ಚೆಂಡು ಸೀಮಿತ ಪ್ರದೇಶವನ್ನು ಕಾಣುತ್ತಾ ಇದೆ. ಚೆಂಡು 2 ಊಟದ ಹೆಚ್ಚುವರಿ. 2 ಚೆಂಡುಗಳು ಮಾತ್ರ ಪಂದ್ಯ ಸಮಾಪ್ತಿಗಾಗಿ ಬಾಕಿ ಉಳಿತಾ ಇದೆ. ಆರಂಭಿಕ ಹಂತದಲ್ಲಿ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿದ ಫ್ರೆಂಡ್ಸ್ ಎಲ್ಲ ನೆಬಗೋಡಿಯ ತಂಡ ಎಸೆತಗಾರರು ಪಂದ್ಯಾಟವನ್ನು ಈಗಾಗಲೇ ಉಳಿಸಿಕೊಡುತ್ತಾ ಇದ್ದಾರೆ. ಸಮಾಪ್ತಿಗಾಗಿ 2 ಎಸೆತ ಬಾಕಿ ಉಳಿತಾ ಇದೆ. ಅಲ್ಲಿ ನಿಂಜಾ ವಾರಿಯರ್ಸ್ ಟಾಸ್ ಅನ್ನು ಜಯಿಸಿಕೊಂಡು ಬಾಲ್ ಪಾಸ್ ನಿರ್ಧಾರವನ್ನು ಮಾಡ್ತಾ ಇದ್ದೀರಿ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಶಿಬಿರದಲ್ಲಿ ತಾವು ಅಂಗಣಕ್ಕೆ ಎಂಟ್ರಿಯನ್ನು ಕಾಣಬೇಕು. ಹಾಗೆ ಅಪ್ಪು ಕ್ರಿಕೆಟರ್ಸ್ ಆರಂಭಿಕ ಹಂತದಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ಲಿಕ್ಕಿದ್ದೀರಿ. ಆರಂಭಿಕ ಸ್ಥಳದ ಆಟಗಾರ ಸಿದ್ಧತೆಯನ್ನು ಕಾಣಿ. ಈ ನಡುವೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಇವಾಗ ಮಿಡ್ ವಿಕೆಟ್ ಅಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹುದರಿ ಕೂಡ ಆಘಾತವನ್ನು ಕಾಣುತ್ತಾ ಇದೆ. 3ನೇ ದಿನ ಮೊದಲ ಪಂದ್ಯವನ್ನು ಫ್ರೆಂಡ್ಸ್ ಎಲ್ಲ ನೆಬ್ಗೋಡಿ ಜಯಿಸ್ತಾ ಇದ್ದಾರೆ. ತಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಸೂಪರ್ ಸ್ಟ್ರೈಕರ್ಸ್ ತಂಡಕ್ಕೆ ನಾವು ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಆ ತಂಡದ ನಾಯಕ ನಮ್ಮ ವೇದಿಕೆಗೆ ಬಂದು ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕೆನ್ನೋದಕ್ಕೆ ತಿಳಿಸ್ತಾ ಇದ್ದೇವೆ. ಈಗಾಗಲೇ ಮುಕ್ತಾಯ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಬೆರೋಸಿನ 4 ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಫ್ರೆಂಡ್ಸ್ 11 ನೆಬಗೋಡಿ ಮುರಳಿ ಅವರು ಬರಬೇಕು. ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದಾಗಿ ನಾವು ಮೊದಲಾಗಿ ತಿಳಿಸ್ತಾ ಇದ್ದೇವೆ ಕೂಡ. ಹಾಗೆ ಸೂಪರ್ ಸ್ಟ್ರೈಕರ್ಸ್ ನಾಯಕ ದಯಮಾಡಿ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಿ ಅನ್ನೋದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಮುರಳಿ ಅವರು ಬರಬೇಕು, ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ಈತ ಪಂದ್ಯ ಬದಲಾವಣೆ ಕಂಡಾಗೆ ನಾವು ವಿದ್ಯಮಾನದಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯ ಮತ್ತೋರ್ವ ಜನಪ್ರಿಯ ವೀಕ್ಷಕಗಾರರು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಅಸ್ಗರ್ ಶಾಂತಿಪುರ ಇವರನ್ನ ಬಹಳಷ್ಟು ಅಭಿಮಾನದಿಂದ ಬರಮಾಡಿಕೊಳ್ತಾ ಇದ್ದೇವೆ.